ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಾಲ ಸಂಪೂರ್ಣವಾಗಿ ಕೆಟ್ಟು ಹೋಗಿಬಿಟ್ಟಿದೆ. ಪ್ರೀತಿ ಪ್ರೇಮಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಈಗೆಲ್ಲ ಫ್ರಿಜ್ನ ತರಕಾರಿಗಳನ್ನು ಇಡೋದಕ್ಕೆ ಬಳಸೋದಕ್ಕಿಂತ ಪ್ರೇಯಸಿ ಹೆಂಡತಿಯ ಪ್ರಾಣವನ್ನೇ ತೆಗೆದು ಗೊತ್ತಿಲ್ಲದಂತೆ ಫ್ರಿಜ್ನಲ್ಲಿಡೋ ಕಲಿಗಾಲ ಬಂದುಬಿಟ್ಟಿದೆ. ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳಿಗೆ ದೊಡ್ಡ ದೊಡ್ಡ ಮಾರಣ ಹೋಮಗಳೇ ನಡೀತಾ ಇವೆ. ಅಂಥದ್ದೊಂದು ಭೀಕರ ಘಟನೆ ನಡೆದಿರೋದು. ಪ್ರೇಯಸಿಯ ಪ್ರಾಣವನ್ನೇ ತೆಗೆದು ಬರೋಬ್ಬರಿ 8 ತಿಂಗಳುಗಳ ಕಾಲ ಫ್ರಿಜ್ನಲ್ಲಿಟ್ಟು ಬಿಟ್ಟಿದ್ದಾನೆ ಈ ಭೂಪ. ಆತ ಸಿಕ್ಕು ಬಿದ್ದಂಥ ಕಥೆಯೇ ಕೇಳಲಿಕ್ಕೆ ರೋಚಕವಾಗಿದೆ. ಜೊತೆಗೆ ಕರೆಂಟ್ ಬಿಲ್ನಿಂದ ಆತ ಸಿಕ್ಕು ಬಿದ್ದಿರೋ ಕತೆ ಇದೆಯಲ್ಲ, ಅದು ಕೂಡ ಭಯಾನಕವಾಗಿದೆ. ಈ ಘಟನೆ ನಡೆದಿದ್ದೆಲ್ಲಿ, ಹೇಗಾಯಿತು ಅನ್ನೋ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ವಿಕೃತ ಪ್ರೇಮಿ ಸಿಕ್ಕಿ ಬಿದ್ದಿದ್ದು ಕೇವಲ ಕರೆಂಟ್ ಬಿಲ್ನಿಂದ. ಮದುವೆಯಾಗುವಂತೆ ತೊಂದರೆಯನ್ನು ನೀಡ್ತಾ ಇದ್ದಂತಹ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದಂತಹ ಮಹಿಳೆಯನ್ನು ಆಕೆಯ ಪ್ರಾಣ ತೆಗೆದು ಸುಮಾರು 8 ತಿಂಗಳುಗಳ ಕಾಲ ಫ್ರಿಜ್ನಲ್ಲಿಟ್ಟು ಈ ಪ್ರಿಯಕರ ಸಿಕ್ಕಿಬಿದ್ದಿರೋದು. ಈ ಘಟನೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿದೆ. ಹಾಗಾದರೆ ನಡೆದಿದ್ದೇನು ಅನ್ನೋದನ್ನ ನಾನು ವಿವರಿಸ್ತಾ ಹೋಗ್ತೀನಿ. ತಿರೇಂದ್ರ ಅನ್ನೋ ವ್ಯಕ್ತಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಒಂದು ಸ್ವಂತ ಮನೆಯನ್ನು ಹೊಂದಿದ್ದಾರೆ. ತಿರೇಂದ್ರ ಅವರು ಕಳೆದ 6 ತಿಂಗಳುಗಳಿಂದ ದುಬೈನಲ್ಲೇ ವಾಸವಾಗಿಬಿಟ್ರು. ಹಾಗಾಗಿ ಆ ಮನೆಯನ್ನು ಬಾಡಿಗೆಗೆ ಕೊಟ್ಟು ಹೋಗಿದ್ರು. ಅದರಂತೆ ಕಳೆದ ಜುಲೈನಲ್ಲಿ ಬಲ್ವೀರ್ ರಜಪೂತ್ ಅನ್ನೋ ವ್ಯಕ್ತಿ ಕೆಳಮಹಡಿಗೆ ಬಾಡಿಗೆಗೆ ಬರ್ತಾರೆ. ಆದರೆ ಅವರು ಮನೆಯಲ್ಲಿದ್ದಂಥ 2 ಕೊಠಡಿಗಳನ್ನು ಅವರಿಗೆ ಬಳಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ, ಆ ಮುನ್ನ ಅದೇ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಬಾಡಿಗೆಗೆ ಇರ್ತಾರೆ. ಆತನ ಹೆಸರು ಪಾಟೀದಾರ್ ಅನ್ನೋ ವ್ಯಕ್ತಿ. ಆ ಮನೆಯ 2 ಕೊಠಡಿಗಳನ್ನು ಬಳಸಲಿಕ್ಕೆ ಕಾರಣ ಯಾಕಾಗಿಲ್ಲ ಅಂದರೆ, ಇದೇ ಪಾಟೀದಾರ್ ಅನ್ನೋ ವ್ಯಕ್ತಿ ಆ 2 ಕೊಠಡಿಗಳಿಗೆ ಬೀಗ ಹಾಕಿ ಹೋಗಿಬಿಟ್ಟಿದ್ದ. ಪಾಟೀದಾರ್ ಕಳೆದ ಜೂನ್ನಲ್ಲಿ ಫ್ರಿಡ್ಜ್ ಸೇರಿದಂತೆ ಕೆಲವು ವಸ್ತುಗಳನ್ನು ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗಿಬಿಟ್ಟಿದ್ದ. ಬೇಗ ಬಂದು ನಾನು ಸಾಮಾನನ್ನ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಯ ಯಜಮಾನನಿಗೂ ಕೂಡ ಹೇಳಿ ಹೋಗಿದ್ದ. ಈಗಿರಬೇಕಾದ್ರೆ ಈಗಷ್ಟೇ ಮನೆಗೆ ಬಂದಂಥ ಬಲ್ವೀರ್ ಆ 2 ಕೊಠಡಿಗಳನ್ನು ಬಳಸಲಿಕ್ಕೆ ಮನೆಯ ಮಾಲೀಕರಿಂದ ಅನುಮತಿಯನ್ನು ಕೂಡ ಪಡಿತಾರೆ. ಆಗ ಆ ಮನೆಯನ್ನು ಓಪನ್ ಮಾಡಿದಂಥ ವ್ಯಕ್ತಿ, ಆ ಬಾಗಿಲನ್ನು ತೆರೆದಂಥ ವ್ಯಕ್ತಿಗೆ ಆಶ್ಚರ್ಯ ಕಾದಿರುತ್ತೆ. ಏನು ಅಂದರೆ, ಅಲ್ಲಿ ಒಳಗಿಟ್ಟಂತಹ ಫ್ರಿಡ್ಜ್ ಓಡ್ತಾ ಇರುತ್ತೆ. ಆರಂಭದಲ್ಲಿ ಫ್ರಿಡ್ಜ್ ರನ್ನಿಂಗ್ ಇರೋದು ನೋಡಿ ಸಿಟ್ಟಿಗೆದ್ದಂಥ ಈ ಬಾಡಿಗೆಗೆ ಬಂದಂಥ ವ್ಯಕ್ತಿ ಕೋಪಗೊಳ್ತಾನೆ. ಯಾಕೆ ಅಂದರೆ, ಈ ಹಿಂದೆ ಮನೆಯಲ್ಲಿದ್ದಂಥವ್ರು ಬೇಜವಾಬ್ದಾರಿ ವ್ಯಕ್ತಿ ಇರೋ ಹಾಗೆ ಕಾಣ್ತಾರೆ. ಅದಕ್ಕಾಗಿಯೇ ನನಗೆ ಹೆಚ್ಚಿನ ಕರೆಂಟ್ ಬಿಲ್ ಬರ್ತಾ ಇದೆ, ಹೆಚ್ಚಿನ ವಿದ್ಯುತ್ ಬಿಲ್ ಬರ್ತಾ ಇದೆ, ಡೈಲಿ ಫ್ರಿಡ್ಜ್ ರನ್ ಆಗ್ತಾ ಇದೆ, ಅದನ್ನು ಆಫ್ ಕೂಡ ಮಾಡಿ ಹೋಗಿಲ್ಲ ಈ ವ್ಯಕ್ತಿ ಅಂತ ಹೇಳಿ ಇದೇ ವ್ಯಕ್ತಿ ಬಲ್ವೀರ್ ರಜಪೂತ್ ಅನ್ನೋ ವ್ಯಕ್ತಿ ಭಾವಿಸ್ತಾನೆ. ಜೊತೆಗೆ ಮಾಲೀಕರ ಜೊತೆ ಮಾತನಾಡ್ತಾನೆ ಕೂಡ. ಹೀಗಿರಬೇಕಾದ್ರೆ ಫ್ರಿಡ್ಜನ್ನು ಆಫ್ ಮಾಡಿ ಬೆಳಗ್ಗೆ ಬಂದು ರೂಮ್ ಕ್ಲೀನ್ ಮಾಡ್ತೀನಿ ಅಂತಲೂ ಕೂಡ ಹೇಳಿ ಹೋಗ್ತಾನೆ. ಆದರೆ ಯಾವಾಗ ಫ್ರಿಡ್ಜ್ ಆಫ್ ಆಗುತ್ತೋ ಆಗ ಮರುದಿನ ಬೆಳಗ್ಗೆ ಆ ಭಾಗದಲ್ಲಿ ಅದೇ ಕೊಠಡಿಯಿಂದ ತೀವ್ರತರವಾದಂಥ ಕೆಟ್ಟ ದುರ್ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಅಲ್ಲಿಯವರೆಗೂ ಕೂಡ ಆತ ಫ್ರಿಜ್ಜನ್ನು ಓಪನ್ ಕೂಡ ಮಾಡಿರೋದಿಲ್ಲ. ಯಾವಾಗ ಈ ತೀವ್ರತರವಾದಂಥ ಕೆಟ್ಟ ದುರ್ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಸಂದರ್ಭದಲ್ಲಿ ಅದೇ ಬಲ್ವೀರ್ ರಜಪೂತ್ ಅನ್ನೋ ವ್ಯಕ್ತಿ ಅಕ್ಕಪಕ್ಕದ ಕೆಲ ನಿವಾಸಿಗಳಿಗೆ ಜೊತೆಗೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡ್ತಾನೆ. ಆಗ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾರೆ, ಮನೆಯನ್ನು ಶೋಧಿಸ್ತಾರೆ. ಆಗ ಅವರಿಗೆ ಯಾಕೆ ಈ ರೀತಿಯ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಹೇಳಿ ಅದೇ ಫ್ರಿಡ್ಜನ್ನು ತೆರೆದಾಗ ಅವ್ರಿಗೊಂದು ಆಶ್ಚರ್ಯ ಕಾದಿರುತ್ತೆ. ಬೆಡ್ಶೀಟ್ನಲ್ಲಿ ಸುತ್ತಿಕೊಂಡಿದ್ದಂಥ ಯುವತಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿಬಿಡುತ್ತೆ. ಈ ಬಗ್ಗೆ ಪೊಲೀಸರು ಆ ಭಾಗದ ಜನರಲ್ಲಿ ವಿಚಾರಿಸ್ತಾರೆ. ಕಂಪ್ಲೀಟಾಗಿ ಬಲ್ವೀರ್ ರಜಪೂತ್ರವರು ಆಘಾತಕ್ಕೊಳಗಾಗ್ತಾರೆ. ಅದನ್ನು ನೋಡಿ ಶಾಕ್ ಕೂಡ ಒಳಗಾಗಿಬಿಡ್ತಾರೆ. ಜೊತೆಗೆ ಅಕ್ಕಪಕ್ಕದ ಜನರಲ್ಲಿ ವಿಚಾರಿಸಿದಾಗ ಅದೇ ಪಾಟೀದಾರ್ ಜೊತೆ ವಾಸವಿದ್ದಂತಹ ಮಹಿಳೆಯನ್ನು ನಾವು ನೋಡಿದ್ವಿ, ಅವರಿಬ್ಬರಿಗೂ ಕೂಡ ಮದುವೆ ಆಗಿರಲಿಲ್ಲ, ಆದರೆ ಇಲ್ಲೇ ವಾಸ ಮಾಡ್ತಾ ಇದ್ರು ಅನ್ನೋ ಅಚ್ಚರಿಯ ಮಾಹಿತಿಯನ್ನು ಅಕ್ಕಪಕ್ಕದವರು ಹೇಳಿಬಿಡ್ತಾರೆ. ಇದಾದ ಮೇಲೆ ನೇರವಾಗಿ ಇನ್ನು ಮುಂದಿನ ಕೆಲಸ ಪೊಲೀಸರು ತೀವ್ರತರವಾದಂಥ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮಾಲೀಕರು, ದುಬೈನಲ್ಲಿರ್ತಕ್ಕಂಥ ಮಾಲೀಕರು ಜೊತೆಗೆ ಇದೇ ಪೊಲೀಸರು ಪಾಟೀದಾರ್ ಅವ್ರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾರೆ. ತನಿಖೆಯ ವೇಳೆ ಯುವತಿ ತನಗೆ ಮದುವೆಯಾಗುವಂತೆ ತೊಂದರೆಯನ್ನು ಕೊಡ್ತಾ ಇದ್ದ ಒಂದೇ ಒಂದು ಕಾರಣಕ್ಕಾಗಿ ಆಕೆಯ ಪ್ರಾಣವನ್ನು ತೆಗೆದು ಜೊತೆಗೆ ಸ್ನೇಹಿತೆಯ ಸಹಾಯದಿಂದ ಅದೇ ಫ್ರಿಡ್ಜ್ನಲ್ಲಿಟ್ಟು ಬೀಗ ಹಾಕಿ ಹೋಗಿರೋದಾಗಿ ಹೇಳಿಕೆಯನ್ನು ಕೂಡ ಕೊಡ್ತಾನೆ.
ಅದನ್ನು ನಾನು ಬೇಗ ಬಂದು ಅದನ್ನು ತೆರವುಗೊಳಿಸೋ ಕೆಲಸವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಕೂಡ ಮಾಡಿದ್ದೆ, ಅದೆಲ್ಲವೂ ಕೂಡ ಈಗ ಪ್ಲಾಫ್ ಆಗಿಬಿಡ್ತು ಅಂತಾನು ಕೂಡ ಆತ ಮಾಹಿತಿಯನ್ನು ತಿಳಿಸ್ತಾನೆ. ವೀಕ್ಷಕರೇ, ಈ ಥರದ ದೃಶ್ಯಗಳನ್ನು ಗಮನಿಸಿದಾಗ ನಮಗೆ ಈ ಕೋಲ್ಡ್ ಕೇಸ್ ಅನ್ನೋ ಒಂದು ಸಿನಿಮಾ ನೆನಪಿಗೆ ಬರುತ್ತೆ. ಯಾರೆಲ್ಲ ಆ ಸಿನಿಮಾವನ್ನು ನೋಡಿಲ್ಲ, ಕುತೂಹಲಕ್ಕೆ ಸಿನಿಮಾ ಪ್ರಿಯರಿದ್ದರೆ ಆ ಸಿನಿಮಾವನ್ನು ನೋಡಬಹುದು. ಆ ರೀತಿಯಾದಂಥ ಅನೇಕ ಘಟನೆಗಳು ಈಗ ಮರುಕಳಿಸ್ತಾ ಇರೋದು. ನಿಮಗೆ ಭಾರತದಿಂದ, ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾದವರೆಗೂ ಕೂಡ ಈ ಥರದ ಅನೇಕ ಕೃತ್ಯಗಳನ್ನು ನಾವು ಗಮನಿಸಿದ್ದೇವೆ. ಸೇಮ್ ಟು ಸೇಮ್ ಇದೇ ರೀತಿಯಾಗಿ ಫ್ರಿಜ್ನಲ್ಲಿ ಇಟ್ಟಿರೋದು, ಅದು ತುಂಡು ತುಂಡಾಗಿ ದೇಹವನ್ನು ಕತ್ತರಿಸಿಯೂ ಕೂಡ ಇಟ್ಟಿರ್ತಕ್ಕಂಥ ಅನೇಕ ಪ್ರಕರಣಗಳು ಕೂಡ ಇದೀಗ ಬಯಲಿಗೆ ಬರ್ತಾ ಇರೋದು. ಇತ್ತೀಚೆಗೆ ಬೆಂಗಳೂರಿನಲ್ಲೂ ಕೂಡ ಆಗಿತ್ತು. ಆದರೆ ನಾವಿಲ್ಲಿ ಅವಲೋಕಿಸಬೇಕಾಗಿರುವುದು, ಜೊತೆಗೆ ಗಮನಿಸಬೇಕಾಗಿರುವುದು ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳಿಗೆ. ಆರಂಭದಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಪ್ರೀತಿ ಅನ್ನೋದನ್ನು ಶುರು ಮಾಡಿ ಕೊನೆಗೆ ಸಣ್ಣ ಪುಟ್ಟ ವೈಮನಸ್ಸುಗಳಿಗೆ ಜೊತೆಗೆ ಹೊಂದಾಣಿಕೆಯ ಕೊರತೆಯಿಂದಾಗಿ ಆ ಪ್ರೀತಿಗೆ ಫುಲ್ ಸ್ಟಾಪನ್ನು ಇಟ್ಟು ಅದರಿಂದ ಹೊರಬರಲಾಗದೆ ಅವರ ಪ್ರಾಣವನ್ನೂ ಕೂಡ ತೆಗೆಯುವ ಮಟ್ಟಕ್ಕೆ ಹೋಗುವ ಮನಸ್ಥಿತಿಯ ವ್ಯಕ್ತಿಗಳು ಇಂದು ಹೆಚ್ಚಾಗ್ತಾ ಇದ್ದಾರೆ. ಜೊತೆಗೆ ಈ ಥರದ ಕ್ರೈಮ್ ರೇಟ್ಗಳು ಕೂಡ ಹೆಚ್ಚಾಗ್ತಾ ಇದ್ದಾವಲ್ವ. ನಮ್ಮ ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ಮನುಷ್ಯರು ಯಾವ ರೀತಿಯಾದಂಥ ಕ್ರೂರ ಮನಸ್ಥಿತಿಯನ್ನು ಕೂಡ ಈಗ ಹೊಂದುತ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಅವಲೋಕಿಸಬೇಕಾಗತ್ತೆ. ವೀಕ್ಷಕರೇ, ಇದೊಂದು ತಾಜಾ ಉದಾಹರಣೆ ಅಷ್ಟೇ. ಈ ಥರದ ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು, ಬದಲಾಗಬೇಕು. ಜೊತೆಗೆ ನಾವು ಸಂಪರ್ಕ ಹೊಂದುವ ವ್ಯಕ್ತಿಯು ಕೂಡ ಯಾವ ರೀತಿಯಾದಂಥ ಕೆಟ್ಟ ಮನಸ್ಥಿತಿಯುಳ್ಳವನೋ, ಆತನ ಹಿನ್ನೆಲೆ ಏನು, ಆತ ಏನು ಬೇಕಾದರೂ ಮಾಡಲಿಕ್ಕೆ ಬಯಸುವಂಥವನ, ಜೊತೆಗೆ ಅವನಿಂದ ಹೇಗೆ ಪಾರಾಗಬೇಕು ಎಲ್ಲವನ್ನು ಕೂಡ ಆಲೋಚನೆ ಮಾಡಬೇಕಾಗತ್ತೆ. ಜೊತೆಗೆ ವಾಸ ಮಾಡುವಂಥ, ಜೊತೆಗೆ ಈ ಲಿವಿಂಗ್ ಟುಗೆದರ್ನಲ್ಲಿ ಇರಲಿಕ್ಕೆ ಬಯಸ್ತಕ್ಕಂಥ ಮಹಿಳೆಯರು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.